ನಮಸ್ತೆ. ಈ ಯುದ್ಧ ಕಲಹ ದೊಂಬಿಗಳು ಯಾರಿಗೂ ಯಾವತ್ತಿಗೂ ಸುಖ ಉಂಟು ಮಾಡಿದಂಥ ಉದಾಹರಣೆಗಳೇ ಇಲ್ಲ. ಪುರಾಣ ಇತಿಹಾಸಗಳನ್ನೆಲ್ಲ ಅವಲೋಕನೆ ಮಾಡಿದಾಗೂ ಕೂಡ ಯುದ್ಧಗಳಿಂದ ನಾಶವೇ ಹೊರತು ನಿರ್ಮಾಣ ಆಗೋದಿಲ್ಲ ಅನ್ನೋ ಸತ್ಯ ಗೊತ್ತಿದ್ದು ಕೂಡ ಈ ಡಿಜಿಟಲ್ ಯುಗದೊಳಗೂ ಕೂಡ ಯುದ್ಧಗಳು ತಪ್ತಾ ಇಲ್ಲ, ಯುದ್ಧಗಳು ನಿಂತಿಲ್ಲ. ತಮ್ಮದೇ ಪ್ರತಿಷ್ಠೆ, ಅಹಂಕಾರ, ತಮ್ಮದೇ ಸ್ವಾಭಿಮಾನ, ಸ್ವಾರ್ಥ ಎಲ್ಲವನ್ನು ಮುಂದಿಟ್ಕೊಂಡು ಜಗತ್ತಿನಾದ್ಯಂತ ಅಲ್ಲಿ ಯುದ್ಧಗಳು ನಡೀತಾನೆ ಇದ್ದಾವೆ ಅನ್ನೋ ಸತ್ಯ ನೋಡ್ತಾ ಇದ್ದೀರಿ. ಇವತ್ತು ಇರಾನ್ ಮತ್ತು ಅಮೇರಿಕಾ ಎರಡೂ ದೇಶಗಳು ಶೆಣಿಸ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಇಸ್ರೇಲ್ ಒಂದು ಜೊತೆಗೂಡಿದೆ ಅದಕ್ಕೆ. ಈ ಇರಾನ್ ಅಕ್ಷರಶಃ ನಾಶವಾಗುವ ಸ್ಥಿತಿಗೆ ತಲುಪಿದೆ. ಆದರೂ ಕೂಡ ಅವರು ಸ್ವಾಭಿಮಾನ ಬಿಡ್ತಾ ಇಲ್ಲ. ಈ ಇರಾನಿನ ಈ ದುಸ್ಥಿತಿಗೆ ಒಬ್ಬ ಪುಟ್ಟ ಹೆಣ್ಣು ಮಗಳ ಶಾಪ, ಕಣ್ಣೀರೇ ಕಾರಣ ಆಯ್ತೇನು ಅಂಥೇಳಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಇವತ್ತು ವಿಮರ್ಶಕರು. ಆ ಹೆಣ್ಣಿಗಾದಂಥ ವಿನಾಶ, ಆ ಹೆಣ್ಣಿಗೆ ಇವ್ರು ಮಾಡಿದಂಥ ದ್ರೋಹ, ವಂಚನೆ, ಮೋಸ, ಅನ್ಯಾಯ ಇರಾನಿನ ಈ ಅಧಪ್ಪತನಕ್ಕೆ ಕಾರಣ ಆಗ್ತಿದೆ ಏನು ಅನ್ನೋವಂಥ ಮಾತು ಕೇಳಿ ಬರ್ತಾ ಇದೆ ಇವತ್ತು. ಏನಿದು ಕಥೆ? ಪ್ರಸ್ತುತ ಬಹಳ ಸೂಕ್ತವಾದಂಥ ವಿಷಯ. ನಾಶ ಆಗಿಲ್ಲ ನಮ್ಮ ಮೌಲ್ಯಗಳು, ನಮ್ಮ ಧರ್ಮ, ನಮ್ಮ ನಂಬಿಕೆ ಯಾವುದೂ ಇನ್ನೂ ನಾಶ ಆಗಿಲ್ಲ. ನಾವು ಅಂದ್ಕೊಂಡಿವಿ ಎಲ್ಲ ಹೆಣ್ಣು ಗಂಡು ಸಮಾನ ಅಂಥೇಳಿ. ಸಮಾನ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ಎಷ್ಟು ಬೊಂಬಡ ಕುಟ್ಟಿದ್ರೂ ಕೂಡ ನಾವು ಅದನ್ನು ಬಿಡ್ತಾ ಇಲ್ಲ. ಆ ಹೆಣ್ಣು 2014ರಲ್ಲಿ ನಡೆದಂಥ ಒಂದು ವಿಷಯ ಇದು. ಆ ಹೆಣ್ಮಗಳು, ಹುಡುಗಿಯದು, ಹೆಣ್ಮಗಳು ಅನ್ನೋದಕ್ಕಿಂತ 13 ವರ್ಷದ ಮಗು. ಆ 13 ವರ್ಷದ ಮಗು ಒಂದು ದಿನ ಯಾವುದೋ ಒಬ್ಬನ ತನ್ನ ಪರಿಚಿತನ ವ್ಯಕ್ತಿ ಜೊತೆ ಕಾರ್ನೊಳಗೆ ಕೂತಿದ್ದಳು ಆಕೆ. ಕೂತು ಮಾತಾಡ್ತಾ ಇದ್ದಳು. ಅವತ್ತು ಮಾತಾಡೋದನ್ನು ಅಲ್ಲಿನ ಜನ ಅಂದರೆ ಪೊಲೀಸ್ನವ್ರು ನೋಡಿ ಅದು ಅಲ್ಲಿ ಅಕ್ರಮ ಅಂತದು. ಆ ರೀತಿ ಅಲ್ಲಿನ ಕಾನೂನುಗಳು ಬಹಳ ಬಿಗಿ ಇರಬೇಕು ಕೂಡ. ಆದರೂ ಸಾರಾಸಾರ ಯೋಚನೆ ಮಾಡಿ ಅದನ್ನು ಕ್ರಮ ಕೈಗೊಂಡ್ರೆ ಒಂದು ನ್ಯಾಯ ಸಿಕ್ಕಂಗೆ ಆದೀತು ಯಾರಿಗಾದರೂ ಕೂಡ. ಇಲ್ಲ, ಅವರು ನೀನು ಅವನ ಜೊತೆ ಕೂತು ಮಾತಾಡೋದೇ ಅಪರಾಧ ಅಂತ ತಿಳ್ಕೊಂಡು ಆ ಹುಡುಗನನ್ನು ಬಂಧಿಸಲಿಲ್ಲ. ಅವರು ಆಕೆಯನ್ನೇ ಬಂಧಿಸ್ಕೊಂಡು ಜೈಲಿಗೆ ಹೋಗ್ಬಿಟ್ರು. ಅವ್ರ ಅಪ್ಪ ಅಮ್ಮ ಎಲ್ಲ ರಿಕ್ವೆಸ್ಟ್ ಮಾಡಿಕೊಂಡ್ರು. ಆ ಹುಡುಗಿನೂ ಏನೆಲ್ಲ ಹೇಳಿದ್ರು ಕೂಡ ಅವರು ಬಿಡಲಿಲ್ಲ. ಆರಂಭ ಆಯಿತು ನೋಡ್ರಿ. 13ನೇ ವಯಸ್ಸಿನೊಳಗೆ ಆಕೆ ಮಾಡದೇ ಇರುವ ಅಪರಾಧಕ್ಕೆ ಅಪರಾಧಿ ಅಂಥೇಳಿ ಜೈಲಿಗೆ ತಳ್ಳಿ, ಕಾನೂನಿನ ಚೌಕಟ್ಟಿನೊಳಗೆ ಏನಾಯಿತು, ಆ ಹೆಣ್ಮಗಳನ್ನು ಬಳಸ್ಕೊಂಡ್ಬಿಟ್ರು. ಅಲ್ಲಿಯ ಕಾನೂನಿನ ರಕ್ಷಣೆ ಮಾಡಬೇಕಾದಂಥ ಪೊಲೀಸ್ ಸಿಬ್ಬಂದಿನೇ ಅವಳನ್ನು ಇಡೀ ದಿನಗಳು, ತಿಂಗಳುಗಳವರೆಗೆ ಬಳಸ್ಕೊಂಡು ಈಕೆ ಪರ್ಮನೆಂಟಾಗಿಯೇ ಜೈಲಿನೊಳಗೆ ಇರಬೇಕು ಅನ್ನೋವಂಥ ಹುನ್ನಾರವನ್ನು ಸೃಷ್ಟಿ ಮಾಡಿದ್ರು ಅವರು. ಆ ಹುಡುಗಿಗೆ ನಿರಂತರವಾಗಿ ಅನ್ಯಾಯ ಆಗ್ತಾಯಿತ್ತು, ಮಾನಸಿಕ ಆಘಾತಕ್ಕೊಳಗಾಗ್ತಾಯಿತ್ತು. ಮಗುವುದು ಇಷ್ಟ ಆಗೋದ್ರೊಳಗೆ 15 ವರ್ಷ, 2 ವರ್ಷ ಆಕೆ ಇದ್ದಳು ಅಲ್ಲಿ. 1 ವರ್ಷ ಇದ್ದಳು. ಅವರ ಅಪ್ಪಗೇನು ಹುಟ್ಟು ನೋಡ್ರಿ. ಅಪ್ಪ ಕುಡುಕ, ಅಪ್ಪನ ಬೇಜವಾಬ್ದಾರಿತನಕ್ಕೆ ಬೇಸತ್ತಂಥ ಅವರಮ್ಮ ಇನ್ನೊಬ್ಬನನ್ನು ಮದುವೆಯಾಗಿ ಹೋಗ್ತಾಳೆ. ಅಲ್ಲಿ ಈ ಮಗು 5 ವರ್ಷ ತನಕ ಇರ್ತದೆ ಪಾಪ. ಆ ಮಗುವಿನ ದುರಾದೃಷ್ಟಕ್ಕೆ ಅವರಮ್ಮ ಇನ್ನೊಂದು ಡೆಲಿವರಿ ಆಗೋ ಸಮಯದೊಳಗೆ ಸತ್ತು ಹೋಗ್ತಾಳೆ. ಪರದೇಶಿ ಆದಂಥ ಮಗು ಮತ್ತೆ ಅಪ್ಪನ ಮಡಿಲಿಗೆ ಬರ್ತದೆ. ಅಪ್ಪ ಬೇಜವಾಬ್ದಾರಿ ಮನುಷ್ಯ, ನೋಡ್ಕೊಳ್ಳೋಕ್ಕಾಗಲ್ಲ ನನಗೆ ಇವಳನ್ನು ಅಂಥೇಳಿ ತನ್ನ ವೃದ್ಧ ತಂದೆ ತಾಯಿ ಹತ್ರ ಒಯ್ದುಬಿಟ್ಟಿರ್ತಾನೆ ಮಗುನ್ನ. 5 ವರ್ಷದ ಮಗು. ಪಾಪ ವೃದ್ಧ ತಂದೆ ತಾಯಿಗಳು ತಮಗೆ ಭಾರ ಕೂತಿರ್ತದೆ ಜೀವನ. ಈ ಮಗುನೇನು ನೋಡ್ತಾರೆ? ಈ ರೀತಿ ನಿಷ್ಕಾಳಜಿಯೊಳಗೆ ಬೆಳೆದಂಥ ಮಗು, ಅಕ್ಕರೆ ಪ್ರೀತಿ ಏನೊಂದನ್ನೂ ಕಾಣದಂಥ ಮಗು, ಮನೆಯಲ್ಲಿ ದೊರಕದ ಆ ಪ್ರೀತಿಯನ್ನು ಹೊರಗಡೆ ಹುಡುಕ್ತಾ ಹೋಗಿ ಬಹುಶಃ ಆ ಯುವಕನ ಬಲೆಯೊಳಗೆ ಬಿದ್ದಿರಬಹುದು ಆಕೆ 13ನೇ ವಯಸ್ಸಿಗೆ. ಇಲ್ಲಿ ಕೌಟುಂಬಿಕ ತಪ್ಪುಗಳನ್ನು ಯಾರೂ ಬೊಟ್ಟು ಮಾಡಿ ತೋರಿಸಲ್ಲ. ಒಂದು ಹೆಣ್ಣಂದರೆ ಆಕೆ ಏನೇ ಮಾಡಿದ್ರೂ ಕೂಡ ಅವಳ ಕಡೆನೇ ಬೆರಳು ಹೋಗೋದು ನಮ್ಮ ಸಮಾಜದ ರೂಢಿ ಆಗಿಬಿಟ್ಟಿದೆ ಅದು. ಇಷ್ಟೆಲ್ಲ ನೋವು, ಅನ್ಯಾಯ, ಅಪಮಾನಗಳ ಮಧ್ಯ ಜೈಲಲ್ಲಿ ಕೊಳಿತಾ ಇರುವಂಥ ಅಲೀಫಾ, ಆ ಹುಡುಗಿ ಹೆಸರು ಬಹುಶಃ ಅಲೀಫಾ ಅಂತಲೇ, ಒಬ್ಬ ವ್ಯಕ್ತಿ ಬಂದ. ಒಂದು 53 ವರ್ಷದ ವ್ಯಕ್ತಿ ಆತ. ನಾನು ಇವಳಿಗೆ ಜಾಮೀನು ಮೇಲೆ ಬಿಡುಗಡೆ ಮಾಡ್ತೀನಿ ಅಂಥೇಳಿ ಯಾಕೋ ಆ ಹುಡುಗಿ ಮೇಲೆ ಏನೋ ಕಾಳಜಿ ಕನಿಕರ ಬಂದಂಗೆ ಅನ್ನಿಸಿ ತನ್ನ ಮನೆ ಕರ್ಕೊಂಡು ಹೋಗ್ತಾನೆ. ಅವಳನ್ನು ಕರ್ಕೊಂಡು ಹೋಗಿ ಅವನೇನು ಮಹಾತ್ಮ 2 ವರ್ಷ ತನ್ನ ಮನೆಯೊಳಗೆ ಇಟ್ಟುಕೊಂಡು
ಆ ಹುಡುಗಿಯನ್ನು ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಕೊಟ್ಟು ಅತ್ಯಾಚಾರ ಮಾಡಿ ಪಡಬಾರದ ಕಷ್ಟ ಕೊಟ್ಟು ಅವಳನ್ನು ಮತ್ತೆ ಜೈಲಿಗೆ ಹೋಗೋ ಹಾಗೆ ಮಾಡಿಬಿಟ್ಟ. ಅನ್ಯಾಯಗಳನ್ನು ಸಹಿಸಿ 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 ಬೇಸತ್ತಂಥ ಹೆಣ್ಣು ಅದೆಂಥ ಮಾನಸಿಕ ತೊಳಲಾಟಕ್ಕೆ ಗುರಿ ಆಗಿರ್ತಾಳೆ ಅಂತಂದರೆ, ಆಕೆಯನ್ನು ಕೋರ್ಟಿಗೆ ಕರ್ಕೊಂಡು ಹೋದಾಗ ಕಟಕಟೆಯಲ್ಲಿ ನಿಂತಂಥ ಹುಡುಗಿ ಹೇಳ್ತಾಳೆ, ನಾನು ನಿರ್ದೋಷಿ, ನನಗೆ ಯಾವುದೇ ರೀತಿಯ ಶಿಕ್ಷೆಯನ್ನು ಕೊಡಬೇಡಿ, ನಾನು ಏನೂ ತಪ್ಪು ಮಾಡಿಲ್ಲ. ಎಷ್ಟೆಲ್ಲ ಹೇಳಿದ್ರು ಕೂಡ ಅಲ್ಲಿನ ನ್ಯಾಯಾಧೀಶ, ನ್ಯಾಯವನ್ನು ಪಾಲನೆ ಮಾಡಬೇಕಾದಂಥ ನ್ಯಾಯಾಧೀಶ, ನ್ಯಾಯವನ್ನು ಕೊಡಬೇಕಾದಂಥವನೇ ಇವಳು ಅಪರಾಧಿ ಅಂತ ತೀರ್ಮಾನ ಕೊಟ್ಬಿಡ್ತಾನೋ. ಆಕೆಗೆ ಭಾಳ ಸಿಟ್ಟು ಬರ್ತದೆ, ಈಕೆಯನ್ನು ಜೈಲಿಗೆ ಹಾಕಬೇಕು ಅಂಥೇಳಿ ಒಂದು ತೀರ್ಮಾನ ಕೊಟ್ಟಾಗ ಭಾಳ ಸಿಟ್ಟು ಬರ್ತದೆ. ಭಯಂಕರ ಹತಾಶೆ ಒಳಗೆ ಕುಗ್ಗಿ ಹೋಗಿರ್ತದೆ ಹುಡುಗಿ. ಪಾಪ ಸಿಟ್ಟಿಗೆದ್ದು ಕಾಲಾಗಿನ ಚಪ್ಪಲಿ ತೊಗೊಂಡು ನ್ಯಾಯಾಧೀಶನ ಕಡೆ ಬೀಸಿಬಿಡ್ತಾಳೆ. ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾನೆ ಮನುಷ್ಯ. ತನಗೆ ಅನ್ಯಾಯ ಆಗ್ತಿದೆ, ತಾನೇನೂ ತಪ್ಪೇ ಮಾಡಿಲ್ಲ, ತಾನು ನಿರಪರಾಧಿ, ತನ್ನ ಮೇಲೆ ಯಾಕಿಂಥ ಅನ್ಯಾಯಗಳು ಅಕ್ರಮಗಳು ಅಂತ ಸಿಡಿದೆದ್ದ ಮನುಷ್ಯನ ಮನಸ್ಸು ಮಾಡೋದು ಇದನ್ನೇ. ಇದರಿಂದ ರೊಚ್ಚಿಗೆದ್ದಂಥ ನ್ಯಾಯಾಧೀಶ ಏನು ಮಾಡಿಬಿಡ್ತಾನ, ಇವಳಿಗೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನೋ ತೀರ್ಪನ್ನು ಬರೆದ್ಬಿಡ್ತಾನೆ ಆ ಕ್ಷಣದೊಳಗೆ. ಮತ್ತು ಆ ಗಲ್ಲು ಶಿಕ್ಷೆಯ ಏನು ಕುಣಿಕೆ ಇರ್ತದಲ್ಲ, ಉರುಳಿನ ಕುಣಿಕೆಯನ್ನು ನಾನೇ ಎಳಿಬೇಕು, ನಾನೇ ಎಳೆದು ಇವಳನ್ನು ಸಾಯಿಸಬೇಕು, ಅಷ್ಟು ಸಿಟ್ಟು ಬಂದುಬಿಟ್ಟಿರ್ತದೆ. ಆಕೆ ಹೆಣ್ಮಗಳು ಇರ್ತಾಳೆ ನ್ಯಾಯಾಧೀಶೆ, ಅಷ್ಟು ಸಿಟ್ಟು ಬಂದುಬಿಡ್ತದೆ ಆ ಹೆಣ್ಮಗಳಿಗೆ. ಸಾರಾಸರಿ ಯೋಚನೆ ಮಾಡಲ್ಲ ತಾನು ಒಂದು ಹೆಣ್ಣಾಗಿ. ಆಯಿತು, ಗಲ್ಲು ಶಿಕ್ಷೆನೇ ಆಯ್ತು ಆಕೆಗೆ. ಅವತ್ತು ಗಲ್ಲು ಶಿಕ್ಷೆ ಆಗೋ ದಿನ ಆ ನ್ಯಾಯಾಧೀಶನೇ ಬಂದು ಎಲ್ಲ ಸಾರ್ವಜನಿಕರ ಮಧ್ಯ, ಅದು ನೇಣುಗಂಬ ಅಲ್ಲದು, ಏನದು ಗಲ್ಲಿಗೆ ಏರಿಸೋವಂಥ ಕುಣಿಕೆ ಅಲ್ಲ, JCBಗೆ ಹಗ್ಗ ಕಟ್ಟಿ, JCB ಇರ್ತಾವಲ್ಲ, ಆ JCBಗೆ ಹಗ್ಗ ಕಟ್ಟಿ, ಅಲ್ಲಿ ಹಗ್ಗ ಕಟ್ಟಿ ಇವಳನ್ನು ಆ ರಸ್ತೆ ಒಳಗೆ ಎಲ್ಲರ ಮಧ್ಯ, ಇದೆಂಥ ಆಕ್ರೋಶ ಇರ್ತದೆ ರೀ ಮನುಷ್ಯನಿಗೆ. ಆ ಹುಡುಗಿಯನ್ನು ಗಲ್ಲಿಗೆ ಏರಿಸಿ ಸಾಯಿಸಿಬಿಡ್ತಾರೆ. ಎಷ್ಟು ನೊಂದಿರಬಹುದು, ಎಷ್ಟು ಮರಗಿರಬಹುದು ಆ ಹುಡುಗಿ ಆತ್ಮ. ಅದೆಂಥ ಕಣ್ಣೀರಿನ ಶಾಪ. ಆ ಕಣ್ಣೀರಿನ ಶಾಪ ಇವತ್ತು ಇರಾನನ್ನು ದಹಿಸ್ತಾ ಇದೆ ಅಂಥೇಳಿ ಏನೋ ಪ್ರಿಡಿಕ್ಷನ್ ಮಾಡ್ತಾ ಇದ್ದಾರಪ್ಪ. ಯಾವ ಆತ್ಮಗಳು ಮರುಗಿದರೂ ಯಾರಿಗೂ ಸುಖ ಇಲ್ಲ. ಅದರಲ್ಲೂ ವಿಶೇಷವಾಗಿ ಹೆಣ್ಣಿನ ಆತ್ಮಗಳು ಅನ್ಯಾಯಕ್ಕೆ, ದೌರ್ಜನ್ಯಕ್ಕೆ, ಶೋಷಣೆಗೆ ಒಳಗಾಗಿ ಮರುಗಿ ಜೀವನವನ್ನೇ ಕಳೆದುಕೊಂಡು ಜೀವನದ ಸುಖ ಶಾಂತಿ ನೆಮ್ಮದಿಯನ್ನೇ ಕಿತ್ಕೊಂಡವರ ಮನಃಶಾಂತಿ ಹೆಂಗ್ರಿ ಉಳಿತದೆ? ಅವಳ ಕಣ್ಣೀರಿನ ಶಾಪ ತಟ್ಟದೇ ಬಿಡಲ್ಲ. ಅವಳೇನೂ ಶಾಪ ಕೊಡಲಿಕ್ಕಿಲ್ಲ. ಮ್ಯಾಲೊಬ್ಬ ಇದ್ದಾನಲ್ಲ ನೋಡಲಿಕ್ಕೆ, ಅವನಿಂದ ಯಾರು ತಪ್ಪಿಸ್ಕೊಳ್ಳೋಕೆ ಸಾಧ್ಯ? ನಾವು ಪಾಠ ಕಲಿಬೇಕು. ಇವು ದ್ರೌಪದಿ, ಸೀತೆ, ಸಾವಿತ್ರಿ ಅಂದ್ಕೊಂಡು ಬರೀ ಹಿಂದಿನವ್ರದ್ದು ಉದಾಹರಣೆ ಕೊಡೋದು ಬೇಡ. ಈಗಲೂ ಕೂಡ ಅಂಥವ್ರಿದ್ದೆ. ಎಂಥವ್ರು ಇರಲಿ ಹೆಣ್ಣು, ಜಗನ್ಮಾತೆನೇ ಆಕೆ. ಎಂಥವ್ರು ಇರಲಿ ಆಕೆಯನ್ನು ಗೌರವಿಸಬೇಕಾದದ್ದು, ಪೂಜಿಸಬೇಕಾದದ್ದು, ಸೌಖ್ಯವಾಗಿ ಕ್ಷೇಮವಾಗಿ ನೋಡ್ಕೋಬೇಕಾದದ್ದು ಗಂಡಿನ ಜವಾಬ್ದಾರಿನೇ. ನಿಜ, ಪುರುಷೋತ್ತಮ ಅಂತಲೇ ಹೇಳೋದು ಅವನಿಗೆ. ಪೌರುಷ ಅಂತಂದರೆ ಸುಮ್ಮನೆ ಅಲ್ಲ, ಜವಾಬ್ದಾರಿಯನ್ನು ನಿಭಾಯಿಸಬೇಕಾದದ್ದು ಅವನ ಕರ್ತವ್ಯ. ಹಾಗೆ ಇದೆ ಅದು ಸಮಾಜದ ರೂಢಿ, ನೀತಿ, ನಿಯಮಗಳು ಕೂಡ. ಮತ್ತು ದೇವರ ನಿಯಮನೂ ಅದೇನೆ. ಪುರುಷ ಕುಲ ಇವತ್ತಿಗೂ ಕೂಡ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡೋದು ನಿಂತಿಲ್ಲ, ದರ್ಪ ತೋರಿಸೋದು ನಿಂತಿಲ್ಲ, ಅನ್ಯಾಯ ಮಾಡೋದು ನಿಂತಿಲ್ಲ. ಅವಳನ್ನು ಬಳಸ್ಕೊಂಡು ಹೆಂಗೆ ನಿರ್ದಾಕ್ಷಿಣ್ಯವಾಗಿ ಬಿಸಾಕಿ ಅವಳ ಮನಸ್ಸನ್ನು ಮರುಗಿಸಿ ಕೊಲ್ತಾರಲ್ಲ, ಇಂಥವರಿಗೆ ದೇವರು ಶಿಕ್ಷೆ ಕೊಡ್ತಾನೆ ಒಂದಿಲ್ಲ ಒಂದು ರೂಪದೊಳಗೆ ಅಂತ ಹೇಳಿಕ್ಕೆ ಇವತ್ತು ಹೊತ್ತಿ ಉರಿತಾ ಇರುವಂಥ ಇರಾನ್ ಸಾಕ್ಷಿ ಆಗಿದೆ ಅಂಥೇಳಿ ವಿಶ್ಲೇಷಕರು ಇವತ್ತು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಧನ್ಯವಾದ.